ಜಗತ್ತಿನ ಯಾವ ರಾಷ್ಟ್ರವನ್ನು ನೋಡಬೇಕು ಅಂತಿರೋ ನನ್ನ ದೇಶದಲ್ಲಿ ತೋರಿಸ್ತೀನಿ. ಯುರೋಪ್ ನೋಡಬೇಕು ಅನ್ಸುತ್ತೇನು, ಬನ್ರಿ ಹಿಮಾಲಯದ ಬುಡಕ್ಕೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾನು ಹಿಮಾಲಯದ ಯಾತ್ರೆಗೆ ಹೋಗಬೇಕಾದ್ರೆ ನನ್ನ ಡ್ರೈವರ್ ನಾನು ಕರ್ಕೊಂಡೋಗಿ ನಿಲ್ಲಿಸ್ದ. ಸರ್ ಒಂದು ಅರ್ಧ ಗಂಟೆ ಇಲ್ಲಿ ಓಡಾಡ್ಕೊಂಡು ಬನ್ನಿ ಅಂತ. ಯಾಕಪ್ಪ ಅಂತ ಕೇಳಿದರೆ ಅವ್ನು ಹೇಳ್ತಾನೆ, ಇದೊಂದು ಅಪರೂಪದ ಭಾಗ ಸರ್, ಇದನ್ನು ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಓಡಾಡಿದ್ಮೇಲೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋ ಅಗತ್ಯನೇ ಇಲ್ಲ, ಸೇಮ್ ಹಂಗೆ ಇದೆ ಅಂತ. ಮಜಾ ಅನ್ನಿಸ್ಬಿಡ್ತು ನಮಗೆ. ಸ್ವಿಟ್ಜರ್ಲ್ಯಾಂಡ್ ನೋಡಬೇಕು ಅಂದರೆ ಹಿಮಾಲಯದ ಬುಡಕ್ಕೆ ಬನ್ನಿ. ನಿಮ್ಗೆ ಯಾವುದಾದ್ರೂ ಮರುಭೂಮಿ ನೋಡಬೇಕು ಅಂದರೆ ರಾಜಸ್ಥಾನಕ್ಕೆ ಬನ್ನಿ. ನದಿಗಳನ್ನು ನೋಡಬೇಕು ಅಂದರೆ ರಾಜ್ಯದ ಯಾವ ಭಾಗದಲ್ಲಿ ನಿಂತು ಕಣ್ಣಾಡಿಸಿ ನದಿ ಕಾಣುತ್ತೆ. ಸಮುದ್ರ ನೋಡಬೇಕು ಅಂದರೆ ದಕ್ಷಿಣ ಭಾಗಕ್ಕೆ ಬನ್ನಿರಿ. ಮೂರು ಸಾಗರ ತಾಯಿ ಭಾರತೀಯ ಪಾದಗಳನ್ನು ತೊಳೆಯುವಂಥ ಅಪರೂಪದ ದೃಶ್ಯ ಭಾರತಕ್ಕೆ ಮಾತ್ರ ಸಿದ್ಧಿಸಿರುವಂಥದ್ದು. ಇಂಥ ಅಪರೂಪ ರಾಷ್ಟ್ರದ ಜನ ನಾವು ತಲೆ ತಗ್ಗಿಸ್ಕೊಂಡು ನಿಂತರೆ ಹೆಂಗ್ರಿ? ಈ ಅಪರೂಪದ ರಾಷ್ಟ್ರಕ್ಕೆ ಗೌರವ ಮಾಡಬೇಕು, ಪ್ರೀತಿಯಿಂದ ತಲೆ ತಾಕಿಸ್ಬೇಕು. ಅದಕ್ಕೆ ನಾನು ಯಾವಾಗಲೂ ಕೇಳ್ಕೊಳ್ತೀನಿ, ಬೆಳಗಾಗಿದ್ದರೆ ಏನು ಮಾಡಬೇಕು ಅಂತ ತುಂಬ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಹಣೆನ ತೊಗೊಂಡೋಗಿ ಭೂಮಿ ತಾಯಿಗೆ ಒಂದು ಸಲ ತಾಕಿಸಿ, ಅಮ್ಮ ಅಂತ ಕರೆದುಬಿಟ್ಟೆ ಒದ್ಕೊಂಡು ತಿರುಗಾಡ್ತೀನಮ್ಮ, ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊಳ್ರಿ. ಏನು ಭಾವ ಬರುತ್ತೆ ಗೊತ್ತೇನು? ಭೂಮಿ ತಾಯಿಗೆ ನಮಸ್ಕಾರ ಮಾಡಿದಾಗ, ಭಾರತ ಮಾತೆಗೆ ನಮಸ್ಕಾರ ಮಾಡಿದಾಗ ಸಿಗುವ ಆನಂದ ಜಗತ್ತಿನಲ್ಲಿ ಇನ್ಯಾವುದಕ್ಕೂ ಸಿಗಲ್ಲ.